ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಿದೆ. ಹೊಸ ಅಧ್ಯಾಯಕ್ಕೆ ಗ್ರಾಂಡ್ ಓಪನಿಂಗ್ ಕೂಡ ಸಿಕ್ಕಿದೆ. ಈ ನಡುವೆ ಆರಂಭದಲ್ಲೇ ವಿವಾದವೊಂದು ತಳುಕು ಹಾಕಿಕೊಂಡಿದೆ. ಕಳೆದ ಬಾರಿ ಬಿಗ್ ಬಾಸ್ನಲ್ಲಿ ಪೊಲೀಸರು ಮನೆಯೊಳಗೆ ಪ್ರವೇಶಿಸಿ ಸ್ಪರ್ಧಿಯೊಬ್ಬರನ್ನು ಅರೆಸ್ಟ್ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಈ ಬಾರಿಯೂ ಅಂಥದ್ದೇ ಒಂದು ಸಂಕಷ್ಟ ಬಿಗ್ ಬಾಸ್ಗೆ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರಾಂಡ್ ಓಪನಿಂಗ್ ಸಿಕ್ಕಿದೆ. 17 ಸ್ಪರ್ಧಿಗಳು ದೊಡ್ಡ ಮನೆ ಒಳಗೆ ಹೋದ ಮೊದಲ ದಿನವೇ ಹೊಸ ವಿವಾದವೊಂದು ಹುಟ್ಟಿಕೊಂಡಿದೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಸದ್ದು ಮಾಡಿದ್ದ ಹುಲಿಯುಗುರಿನ ಪೆಂಡೆಂಟ್ ಪ್ರಕರಣ ಮತ್ತೊಮ್ಮೆ ಈ ಬಾರಿಯೂ ಬಿಗ್ ಬಾಸ್ನಲ್ಲಿ ಸದ್ದು ಮಾಡುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಕಳೆದ 1 ವರ್ಷದ ಹಿಂದೆ ಬಿಗ್ ಬಾಸ್ ಮನೆಯ ಹುಲಿಯುಗುರಿನ ಪೆಂಡೆಂಟ್ ವಿವಾದ ಇಡೀ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ಹುಲಿ ಉಗುರಿನ ಪೆಂಡೆಂಟ್ ಇದ್ದ ಆರೋಪದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರನ್ನು ಅವತ್ತು ಅರೆಸ್ಟ್ ಮಾಡಲಾಗಿತ್ತು. ಸೆರೆವಾಸ ಅನುಭವಿಸಿದ್ದ ವರ್ತೂರ್ ಸಂತೋಷ್ ಅವರು ಬಿಡುಗಡೆ ಹೊಂದಿದ ಬಳಿಕ ಪುನಃ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಕೂಡ ಈಗ ಇತಿಹಾಸ. ಆದರೆ ಆ ಘಟನೆಯನ್ನು ಯಾರೂ ಕೂಡ ಮರೆಯಲು ಸಾಧ್ಯವಿಲ್ಲ. ವರ್ತೂರ್ ಸಂತೋಷ್ ಬಳಿಕ ಹುಲಿಯುಗುರಿನ ಪೆಂಡೆಂಟ್ ವಿಚಾರ ಈ ಬಾರಿಯೂ ಮತ್ತೊಬ್ಬ ಸ್ಪರ್ಧಿಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ಈ ಬಾರಿಯೂ ಹುಲಿಯುಗುರಿನ ಪೆಂಡೆಂಟ್ ಇಟ್ಟುಕೊಂಡ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ 4ನೇ ಸ್ಪರ್ಧಿಯಾಗಿ ಗೋಲ್ಡ್ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಮೈ ತುಂಬ ಬಂಗಾರದ ಸರವನ್ನು ಧರಿಸಿಕೊಂಡು ಬಂದಿದ್ದಾರೆ. ಕೋಟಿ ಬೆಲೆಯ ಚಿನ್ನದ ಸರದಲ್ಲಿ ಹುಲಿ ಉಗುರಿನ ಮಾದರಿಯ ಪೆಂಡೆಂಟ್ ಧರಿಸಿದ್ದಾರೆ. ಹುಲಿ ಉಗುರು ವಿನ್ಯಾಸದಲ್ಲಿರುವ ಗೋಲ್ಡ್ ಪೆಂಡೆಂಟ್ ಈಗ ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡಿದೆ. ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರ ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಹುಲಿ ಉಗುರಿನ ಪೆಂಡೆಂಟ್ ಹೈಲೈಟ್ ಆಗಿದೆ. ವಿಟಿಯಲ್ಲಿ ಗೋಲ್ಡ್ ಸುರೇಶ್ ಅವರೇ ಹುಲಿ ಉಗುರು ವಿನ್ಯಾಸದಲ್ಲಿರುವ ಗೋಲ್ಡ್ ಪೆಂಡೆಂಟನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಅದೇ ಗೋಲ್ಡ್ ಪೆಂಡೆಂಟನ್ನು ಬಿಗ್ ಬಾಸ್ ಮನೆಗೆ ಹಾಕಿಕೊಂಡು ಹೋಗಿದ್ದಾರಾ? ಹುಲಿ ಉಗುರಿನ ಗೋಲ್ಡ್ ಪೆಂಡೆಂಟ್ ಅವರ ಮನೆಯಲ್ಲಿ ಇದೆಯಾ? ಇದು ಅಸಲಿ ಹುಲಿ ಉಗುರೋ ಫೈಬರ್ ಉಗುರೋ ಗೊತ್ತಿಲ್ಲ. ಈ ಬಗ್ಗೆ ಅರಣ್ಯಾಧಿಕಾರಿಗಳು ತನಿಖೆ ಮಾಡಿದರೆ ಮಾತ್ರ ಸತ್ಯಾಂಶ ತಿಳಿಯಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.